ಕೃಷ್ಣಣ್ಣಯ್ಯ ಕೃಷ್ಣಣ್ಣಯ್ಯ ಬಾ ಇಲ್ಲಿ. ಪಾಪ ಅರ್ಜೆಂಟ್ ಕೆಲಸ ಇಟ್ಕೊಳಲ್ಲ, ನಾನು ಎಲ್ಗೆ ಹೋಗ್ಬೇಕಾಯ್ತು. ಯಾಕೆ ಅಣ್ಣವ್ ನೀನು ಏನು ಪತ್ತೆನೇ ಇಲ್ಲ ಅಲ್ಲಣ್ಣ. ಅಲ್ಲ ನೀನು ಏನು ವಾಪಸ್ಸಾದರೂ ಕೊಡ್ತೀಯ ನೀನು? ಏನು ಬೇಡಪ್ಪ ನಮಗೆ, ಎಲ್ಲ ನಾನು ಕೆಲಸ ನೋಡ್ಕೊಳೀನಿ. ನನಗೆ ಕೆಲಸ ಬೇಡ, ನೀನು ಕೆಲಸ ಕೊಡ್ಸೋದು ಬೇಡ, ಏನು ಬೇಡ. ನನಗೆ ನೀನು ದುಡ್ಡು ವಾಪಸ್ ಕೊಟ್ಬಿಡು. ಇದು ಯಾಕಲ್ಲ ಶ್ರೀನಿವಾಸ? ಅಲ್ಲ ನಾನು ಅವತ್ತೇ ಹೇಳಿಲ್ವೇ? ನಾನು ಅಲ್ಲಿ ಕಟ್ಟಿದ್ದೀನಪ್ಪ, ನಾನೇನು ನಿನ್ನ ದುಡ್ಡು ತಿಂದಿಲ್ಲ. ಅಲ್ಲಿ ಕಟ್ಟಿಸಿದ್ದೀನಿ, ಆಫೀಸಿಗೆ ಕಟ್ಟಿದ್ದೀನಲ್ಲ, ನಾನೇನು ತಿಂದಿದ್ದೀನಲ್ಲ ಪಾಪ. ನಾನೆಲ್ಲ ಅರ್ಜೆಂಟ್ ಹೋಗ್ಬೇಕು, ನಾನು ಮಾತಾಡೋಂಗಿಲ್ಲ, ಇವಾಗ ಹೋಗ್ಬೇಕು. ಅಣ್ಣವ್ ನಿನ್ನ ಕೈಲಿ ಯಾವಾಗ ಹೇಳಿದ್ರು ಹಿಂಗೆ ಹೇಳ್ತೀಯ, ಫೋನ್ ಮಾಡಿದೆ ಎಲ್ಲ ಮೀಟಿಂಗ್ನಾಗಿದ್ದೀನಿ ಬರ್ತೀನಿ, ನಾನೆಲ್ಲ ರಾಜಕೀಯ ವ್ಯಕ್ತಿ ತಗೋಗಿದ್ದೀನಿ ಅಂತ ಹೇಳ್ತಿರ್ತೀಯ. ಹಾಂ, ಇಲ್ಲಿ ಸಿಕ್ತಾಗ ನಾನು ಮಾತಾಡೋಲ್ಲ ಅಣ್ಣ. ಅಣ್ಣ ನೀನು ನಿನ್ನ ಕೆಲಸ ಕೊಡ್ಸೋದೇನು ಬೇಕಾಗಿಲ್ಲ, ನನಗೆ ದುಡ್ಡು ಬಿಸಕ್ಕೆ ಕಲಿ ಅಷ್ಟೇ. ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ನನಗೆ ದುಡ್ಡು ಕೊಡಬೇಕು. ಇವನು ಒಳ್ಳೆ ನನ್ನ ಮೇಲೆ ಸಿಟ್ಟು ಹಾಕ್ತಾನಪ್ಪ. ಅಲ್ಲ ನನಗೆ ಗೊತ್ತಿಲ್ಲಪ್ಪ, ನೀನು ನನ್ನ ಕೇಳೋಂಥದ್ದೇನಿಲ್ಲ ಈಗಳಪ್ಪ. ಇಲ್ಲಿ ಕೊಡಿಸ್ತಾರೆ, ಹಿಂಗೆ ಆಫೀಸಿಗೆ ಕಟ್ಟು ಅಂತ ನಾನು ಆಫೀಸಿಗೆ ಕಟ್ಸೇನಿ. ನಾನೇನು ನಿನ್ನ ದುಡ್ಡು ತಿಂದಿಲ್ಲ, ನಾನು ಕೇಳೋಂಥದ್ದೇನಿಲ್ಲ. ನೀನು ಹೋಗ್ಬೇಕಾದ್ರೆ ಅಲ್ಲಿ ಕೇಳ್ಕೆ, ಅಲ್ಲಿ ಕಟ್ಟಿದ್ದೀವಿ ಅಲ್ಲಿ ಹೋಗಿ ಕೇಳ್ಕೆ ಹೋಗು ಸರಿನಿ. ನಾನು ಅಣ್ಣ ನಿನ್ನ ಕೈ ಕೊಟ್ಟಿರೋದು, ನೀನು ದುಡ್ಡು ಕೊಡು ಅಷ್ಟೇ. ನೀನು ಬೇರೆ ಎಕ್ಸ್ಟ್ರಾ ಮಾತಾಡಬೇಡ, ನಾನು ನಿನ್ನ ಕೈ ಕೊಟ್ಟಿರೋದು. ಯಾಕೋ ಕೃಷ್ಣಪ್ಪ, ಯಾಕೆ? ಇದೊಂದು ಗೊತ್ತಾಯ್ತಪ್ಪ, ನಂದೆಲ್ಲಿಕ್ಲಿ ಅಂತ ಹೇಳಿ. ನಮ್ದೇನ ಕಣ್ ಜಯಕಯ್ಯ, ನಾವು ಮಾತಾಡ್ತೀವಿ. ಯಾಕೆ ಏನ ನಿನ್ನ ಮಾತಾಡಿಸ್ಲಿ ಹೇಳಿ, ಕೃಷ್ಣಪ್ಪನ ಮಾತಾಡ್ಸಿದ್ದು ಏನಪ್ಪ ಕೃಷ್ಣಪ್ಪ? ಅಲ್ಲ ಕಣಕ್ಕ, ದುಡ್ಡು ಕೆಲಸ ಕೊಡಿಸ್ನಿ ಅಂತ ಹೇಳಿ ನಾನು ಅಲ್ಲಿ ಕಟ್ಟಿದ್ದೆ, ಆಫೀಸಿಗೆ ಕಟ್ಟೇವ್ನಿ. ಇವಾಗ ನಾನು ದುಡ್ಡು ಕೊಡು ಅಂತ ನನ್ನ ಏನಂಗೆ ನಡಾದಾಗ ನಿಂತ್ಕೊಂಡು ಕೇಳ್ತಾನಲ್ಲ ಯಾವಾಗ್ಲೂ. ಎಲ್ಲ ನಾವು ಓಡಾಡ್ಲಿಕ್ಕೆ ಕೇಳ್ತಾನೆ, ರಸ್ತೆಯಾಗೆಲ್ಲ ಕೇಳ್ತಾನಲ್ಲ ಇವನು. ಮತ್ತೆ ನೀನು ಕೊಡಲಿಲ್ಲ ಅಂದಮೇಲೆ ನೀನು ಎಲ್ಲಾನ ಓಡಾಡು, ನಾನು ಕೇಳ್ತೀನಿ. ನೀನು ಎಲ್ಲಿಗೋದ್ರೂ ಬಿಡಲ್ಲ ಅಷ್ಟೇ. ಕೇಳ್ತೀನಿ. ನಾನು ದುಡ್ಡು ಬಿಸಾಕಿ ಮಾತಾಡ್ಬೇಕು, ನೀನು ಸುಮ್ಮನೆ ಮಾತಾಡೋಂಗಿಲ್ಲ. ಅಲ್ಲ ಇಸ್ಕೊಂಡು ಅಲ್ಲ ಎಷ್ಟು ಮೋಸ ಮಾಡ್ತಾ ಇದೆಯಾ ನೋಡು. ನೀನೇ ತಿಂದಿದ್ಯಾ ಅಂಬೋದು ಗೊತ್ತು. ಸುಮ್ಮನೆ ನಾನು ದುಡ್ಡು ಹಾಕಿ ಕೊಡೋದು ಕಲಿ ನೀನು ಅಷ್ಟೇ. ಎಕ್ಸ್ಟ್ರಾ ಮಾತಾಡಬೇಡ ನೀನು ಸುಮ್ಮನೆ. ಅಲ್ಲ ಇವಂದೊಳ್ಳೆ ಚೆನ್ನಾಗಿ ಆತ್ ಕಣ. ಅಲ್ಲೇ ನಿನ್ಗೇನು ತಾಲ್ಗಿಲ್ ಕೆಟ್ಟೈತೇನಲ್ಲ, ವಿದ್ಯಾವಂತನಾಗಿ ನೀನು ಹೆಂಗೆ ಮಾತಾಡ್ತೀಯಲ್ಲ. ಅಲ್ಲ ಏನು ಮೋಡ್ರ್ ಥರ ಮಾತಾಡ್ತೀಯಲ್ಲ. ನಿಮ್ಮ ಅಪ್ಪ ನಿಮ್ಮ ಅಮ್ಮಗಾದ್ರೆ ಗೊತ್ತಾಗಲ್ಲಪ್ಪ, ಅವ್ರು ಮೋಡ್ರು ಅನ್ಬೋದಾಗಿತ್ತು. ಅಲ್ಲ ನೀನು ವಿದ್ಯಾವಂತನಾಗಿ ಹಿಂಗೆ ಮಾತಾಡ್ತೀಯಲ್ಲ ಸೀನಾ. ಹೋಗತ್ಲಾಗೆ. ಅಲ್ಲ ಇವನು ಕೇಳೋಂಥದ್ದೇನಿಲ್ಲ. ನೀನು ಹೋಗಿ ಎಲ್ಲಿ ಕೇಳಬೇಕು ಅಲ್ಲಿ ಕೇಳಬೇಕು. ಆಫೀಸಿಗೆ ಕಟ್ಟೇವನ ಅವ್ನು ಕೆಲಸ ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಅಲ್ಲ ಇವನು ಒಳ್ಳೆ ಸೀನ ಕೃಷ್ಣಪ್ಪನ ಕೇಳ್ತೀಯ? ಜೇಕಯ್ಯ ನೀನು ಎಲ್ಲದ್ರಾಗೂ ಮೂಗು ತೋರ್ಸಾಕ್ ಬರಬೇಡ. ನೀನು ಸುಮ್ಮನಿದ್ದು ಬಿಡು. ನಾವು ಕಟ್ಟಿರೋದಾಗಲಿ ನಾವು ಯಾರಿಗೆ ಕೊಟ್ಟಿದ್ದೀವಿ ಏನು ಅಂತ ನಿನಗೇನು ಗೊತ್ತಿಲ್ಲ. ಏನು ತಿಳ್ಕೊಂಬದಲ್ಲೇ ನೀನು ಮಾತಾಡಬೇಡ ಸರಿನಾ. ನೀನು ಸುಮ್ಮನೆ ನಿಂತ್ಕ. ಹೇಳ್ತಾರಪ್ಪ ಹಿಂಗಲ್ಲ ಅಂದ್ರೆ ಹಂಗೆ ಅಂತ ಹೇಳ್ತಾರೆ. ನೀನು ಹೆಂಗೆ ಅವ್ರನ್ನೇ ಬೈದ್ರೆ ಹೇಳಕ್ಕೆ ಬಂದಾರನ? ಅಲ್ಲ ಗೊತ್ತಾಗಲ್ಲ ಹುಡುಗಲ್ಲ, ವಿದ್ಯಾವಂತನಾಗಿ ನೀನು ಆಫೀಸಿಗೆ ಕಟ್ಟಿರೋದ ಕೃಷ್ಣಪ್ಪನ ಕೇಳಿರೋದ ಹೆಂಗೆ ಕೊಡ್ತಾನೆ ಹೇಳು? ಸುಮ್ಮನೆ ನಿಂತ್ಕ. ಯಾಕ ನೋಡಿ ನಾನು ಹೇಳೋದು ಹೇಳ್ತೀನಿ, ನೀನು ಸುಮ್ಮನೆ ನಿಂತ್ಕ ಮತ್ಕಲಿ. ನಮ್ಮದು 1000 ಇರುತ್ತೆ, ನೀನು ಅದ್ರಲ್ಲಿ ತಲೆ ಹಾಕ್ಬೇಡ. ನಾವು ಎಲ್ಲಿ ಕೊಟ್ಟಿದ್ದೀವಿ ಏನು ಯಾತ ಅಂತ ನಿನಗೆ ಗೊತ್ತಿಲ್ಲ. ನಾವು ಯಾರ ಕೈ ಕೊಟ್ಟಿದ್ದೀವಿ ಏನು ಅಂತ ಹೇಳಿ ಗೊತ್ತಿಲ್ಲದಲ್ಲೇ ಸುಮ್ಮನೆ ಮಾತಾಡಬೇಡ. ನೀನು ಸುಮ್ಮನೆ ನಿಂತ್ಕ ಮತ್ಕಲಿ. ಇವನ ಬೇಳು. ಎಲೆ ನೀನು ಇಲ್ಲೋಡು, ದಾರಿ ಬಟ್ಟೆಗೆಲ್ಲ ಕೇಳಬೇಡ. ನನಗೆ ಗೊತ್ತಿಲ್ಲ ನೀನು ಏನು ಮಾಡ್ಕೊಂತೀಯ ಮಾಡ್ಕೆ, ನನ್ನ ಕೈ ಕೊಡೋಕ್ಕಾಗಲ್ಲ. ನಾನೇನು ನಿನ್ನ ದುಡ್ಡು ತಿಂದಿಲ್ಲ, ಆಫೀಸಿಗೆ ತಣ್ಣಗೆ ಕಟ್ಟೇನಿ ಅಷ್ಟೇ. ಜಯ ಯಾಕಮ್ಮ ಗಲಾಟೆ? ಅಲ್ಲ ನೋಡಿ ಕಿಟ್ಟಣಯ್ಯ, ಅವನು ಸೀನಾ ಕೃಷ್ಣಪ್ಪನ ದುಡ್ಡು ಕೊಟ್ಟಿದ್ದಂತೆ, ಅವನೆಲ್ಲ ತಣ್ಣಗೆ ಆಫೀಸಿಗೆ ಕಟ್ಟೇವನಿ. ಅವನ ಹಣೆ ಬರ, ಅವನಿಗೆ ಕೆಲಸ ಆಗಿಲ್ಲ. ಏನು ಮಾಡ್ತೀಯ? ಇವಾಗ ಕೃಷ್ಣಪ್ಪನ ಕೊಡು ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಹೇಳಿ ನಿನಗೆ ಗೊತ್ತಾಗಲ್ಲ ಹಿಂಗೆ ಅಂತ ಇದ್ದಾನೆ. ಯಾಕೆ ಕೃಷ್ಣಪ್ಪ? 1 ಲಕ್ಷ ದುಡ್ಡು ಕೊಟ್ಟಿದ್ದ, ಇವಾಗ ಕೆಲಸ ಆಗಿಲ್ಲ. ನಾನೇನು ಮಾಡೋಣ, ಆಫೀಸ್ ತಣ್ಣಗೆ ಕಟ್ಟಿದ್ವಿ. ಅವ್ರು ಇನ್ನೊಂದು ಹೇಳ್ತೀನಿ ಸುಧಾರಿಸ್ರಿ ಅಂತ ಇದ್ದಾರೆ. ಸುಧಾರಿಸಂಗಿಲ್ಲ, ನನಗೆ ದುಡ್ಡು ವಾಪಸ್ ತಂದು ಕೊಡ್ರಿ ಅಂತ ಇದ್ದಾನೆ. ಆಫೀಸಿಗೆ ಕಟ್ಟಿರೋದು ಹೆಂಗೆ ಕೇಳೋಕ್ಕಾಗುತ್ತೆ? ಆಫೀಸ್ಗೆಲ್ಲ ಕಟ್ಟೋದು ಇವಾಗ ಹೆಂಗೆ ಕೊಡೋಕ್ಕಾಗುತ್ತೆ ಹೇಳಿ ಇವನ ಕೈಯಿಂದನ? ನೀನು ಕೊಡಬಾರ್ದಾಗಿತ್ತಂತಾನು. 1 ಲಕ್ಷ ಅಲ್ಲ, 1,30,000 ಕೊಟ್ಟಿರೋದು. ಅದು 30,000 ಲೆಕ್ಕಿಲ್ಲ ಪಾಪ. ಅಲ್ಲಿ ಯಾತಕ್ಕೋ ಎಲ್ಲನ ನಿನ್ನ ಡಾಕ್ಯುಮೆಂಟ್ ಅಲ್ಲೆಲ್ಲ ಸರಿ ಇರಲಿಲ್ಲ. ಅವೆಲ್ಲ ಸರಿ ಮಾಡ್ಸೋಕು, ಮತ್ತು ಇನ್ನು ಯಾತೆ ಫಾರಮ್ಗಳೆಲ್ಲ ತಕೊಂಬಕ್ಕು, ಅದೇನೇನು ಕಟ್ಟಿರೋದು ಅದೆಲ್ಲನ. ಈಗ 1 ಲಕ್ಷ ನಿನಗೆ ಕಟ್ಟಿರೋದು, ಅದು 30,000 ಲೆಕ್ಕಿಲ್ಲ. ಅದ್ಯಾಕೆ ಲೆಕ್ಕಿಲ್ಲ? ಹೆಂಗೆ ಲೆಕ್ಕ ಇಲ್ಲ ಅಂತ ಹೇಳ್ತೀಯಾ ಅಣ್ಣ? 30,000 ಏನು ಲೆಕ್ಕ ಅಲ್ವೇನು? ಯಾಕಲ್ಲ ಪಾಪ? ರಂಗಕ್ಕಯ್ಯ ನೋಡು, ನಿನ್ನ ಮಗುಗೆ ಹೆಂಗೆ ತಿಳಿತೈತಕ್ಕ. ಅಲ್ಲ 4 ಅಕ್ಷರ ವಿದ್ಯೆ ಕಲ್ತವನೆ, ಗೊತ್ತಾಗಲ್ವೇ? ವಿದ್ಯೆ ಕಲ್ತಿರೋದಕ್ಕೆ ಕರೆಕ್ಟಾಗಿ ಕೇಳ್ತಾ ಇರೋದು. 4 ಅಕ್ಷರ ಕಲ್ಕೊಂಡಿರೋದಕ್ಕೆ ನಾನು ಕೇಳ್ತಿರೋದು, ನನಗೂ ಗೊತ್ತಾಗೋದಕ್ಕೆ ಕೇಳ್ತಿರೋದು. ನೀನು ಇಸ್ಕೊಳ್ಳೋದು ನೀನು ಕೊಡ್ಬೇಕು. ನೀನು ಯಾವ ಆಫೀಸಿಂದ ಕರ್ಕೊಂಡು ಹೋಗಿರಲಿಲ್ಲ ದುಡ್ಡು ಕಟ್ಟೋಕ್ಕೆ. ಸುಮ್ಮನೆ ಅಲ್ಲಿಲ್ಗ ಕರ್ಕೊಂಡು ಹೋದೆ, ಕರ್ಕೊಂಬಂದೆ ಅಷ್ಟೇ. ಯಾವ ಆಫೀಸಿಂದ ಇಲ್ಲಿ ಕಟ್ಟಿ ಹಿಂಗೆ ಎಲ್ಲ ನೀನು ರಿಜಿಸ್ಟರ್ ಮಾಡ್ಸಪ್ಪ ಅಂತ ಹೇಳಿ ಮಾಡಿಸ್ಲಿಲ್ಲ. ಏನು ಮಾಡಿಲ್ಲ, ನನಗೂ ಗೊತ್ತೈತೆ. ನಾನು 4 ಅಕ್ಷರ ವಿದ್ಯೆ ಕಲ್ತಿರೋದಕ್ಕೆ ಸರಿಯಾಗಿ ಕೇಳ್ತಾ ಇರೋದು. ಹುಡುಗ ಗೊತ್ತಾಗಲ್ಲ. ಬಾರಪ್ಪ ಪಾಪ, ಇನ್ನೊಂದು 2 ದಿನ ಸುಧಾರ್ಸ ಅಂತ ಹೇಳೇನು ಕೃಷ್ಣಪ್ಪ. ಬಾ, ನಿನಗೆ ಗೊತ್ತಾಗಲ್ಲ. ಬಾ ಪಾಪ, ಹುಡುಸ್ತಾನೆ ಬಾ, ಎತ್ತ ಹೋಗಲ್ಲ. ಬಾ. ಅಲ್ಲ ಸುಧಾರ್ಸಂಗೂ ಇಲ್ಲ ನೋಡಿ ರಂಗಕ್ಕಯ್ಯ, ಸುಧಾರ್ಸಂಗಿಲ್ಲ ಏನಿಲ್ಲ. ದಾರಿ ಬಟ್ಟೆಗೆಲ್ಲ ದಾರಿಗೆ ಕೇಳ್ತಾನೆ, ಇಲ್ಲ ನಾವು ಓಡಾಡೋಕ್ಕಿಲ್ಲ. ನೋಡು ನಾನೇನು ಕೊಡಲಿಲ್ಲ ಅಂದ್ರೆ ಸುಮ್ಮನೆ ಬಿಡಲ್ಲ. ನೀನು ಹಿಂಗೆ ಸತಾಯಿಸ್ತಾ ಇದೀಯಾ. ನಾನು ಸುಮ್ಮನಿರ ಅಂತ ಅಲ್ಲ ನೋಡು, ಹೇಳಿರ್ತೀನಿ. ಈ ಲಾಸಿ ಓಡಾಡಬಾರ್ದು, ನೀನು ಹಂಗೆ ಮಾಡ್ತೀನಿ. ಈ ಲಾಸಿನ ಏನಾನ ನಮ್ಮನೆ ತಗಸಿ ಓಡಾಡು, ನಾನೇನು ಬಿಡಲ್ಲ. ಪಾಪ ನೀನು ಯಾವುದೂ ಕರೆಕ್ಟಾಗಿ ಹೇಳಪ್ಪ, ಇಲ್ಲ ದುಡ್ಡನ್ನು ವಾಪಸ್ ಕೊಡು. ಅದು ಇವಾಗ ಯಾಕ ಇವಾಗ ಆಗುತ್ತೆ.
ಒಂದೆರಡು ದಿನ ಸುಧಾರಿಸ್ಬೇಕು ನೀವು. ಆಗ ಈಗ ಎಷ್ಟು ವರ್ಷ ಕಾದಿರೋರು ಕಾದೇವ್ರಿ. ಇವಾಗ ಈ ಹುಡುಗ ಆ ಥರ ಮಾಡಿದ್ರೆ ಹೆಂಗೆ ಸರಿ ಆಗುತ್ತಕ್ಕ? ಪಾಪ ಬಾರಪ್ಪ ಬಾ, ಇನ್ನೊಂದು 2 ದಿನ ನೋಡೋಣ. ಏ ಯಮ್ಮ ಸುಮ್ಮನಿರು ನೀನು. ನೀನು ನೋಡಿದೆ ಇನ್ನೊಂದು 2 ದಿನ ಸುಧಾರ್ಸನ್. ಸುಮ್ಮನಿರು ಒಂದೆಟ್ಟಿಗೆ ಅವನು ಎಷ್ಟು ಸುಧಾರಿಸಿರೋ ಎಪ್ಪೇನು ಕೊಡಂಗೆ ಕಾಣಲ್ಲ. ಸುಮ್ಮನಿರತ್ತಲ್ಕ ನೀನು. ನಮ್ಮ ದುಡ್ಡು ನಾವು ವಸೂಲಿ ಮಾಡ್ಕೋಬೇಕು. ಏನು 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ. ಈಗೇನು ಯಾರನ್ನ 10 ರೂಪಾಯಿ ಕಳ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ ಮನಸ್ಸಿಗೆ. 1,30,000 ದುಡ್ಡು ಕೊಟ್ಟಿರೋದು. ಕೊಡಲಿಲ್ಲ ಅಂದ್ರೆ ಹೆಂಗೆ ಬೇಜಾರಾಗಲ್ವಿ? ಇಲ್ಲ ಬಿಡಲ್ಲ, ಸುಮ್ಕಿರಲ್ಲ, ಕೊಡ್ತಾನೆ. ಅದ್ಯಾಕೆ ಆಫೀಸಿಗೆ ಕಟ್ಟಿರೋದು ಹೆಂಗೆ ಬರುತ್ತಲ್ಲ, ನಿನ್ಗೆ ಹೆಂಗೆ ತಿಳಿತೈತಿ ಅಂತ. ಗೊತ್ತಾಗಲಿ ಹುಡುಗಿಗೆ. ಅಲ್ಲ ಆಫೀಸಿಗೆ ಕಟ್ಟಿರೋ ದುಡ್ಡು ತಂದು ಕೊಡಂದ್ರೆ ಅದು ಹೆಂಗೆ ವಾಪಸ್ ಕೊಡ್ತಾರೆ ಅವರು? ಜಯಮ್ಮ ನೀನು ಸುಮ್ಮನಿರು, ನಿನಗೆ ಗೊತ್ತಾಗಲ್ಲ, ನೀನು ಮಾತಾಡಬೇಡ. ನಮ್ದು ವ್ಯವಹಾರ ಬೇರೆ ಸರಿನಿ. ಪಾಪ ದಾರಿ ಬಟ್ಟೆಗೆಲ್ಲ ಕೇಳಬೇಡ. ಎಲ್ಲ ಕೃಷ್ಣಪ್ಪ ಮಂತಾಕ್ ಬಾ, ಮಾತಾಡೋಣ ಸರಿನಿ. ನೀನು ಮಂತಾಕ್ ಬಾ. ಮತ್ತು ಅಲ್ಲೆಲ್ಲ ಕೇಳ್ತಾನಲ್ಲಕ್ಕ. ಮಂತಕ್ಕೆ ಬರ್ತೀನಿ ಅಂತಂದ್ರು ಕೇಳಲ್ಲ. ಬರಲ್ಲಪ್ಪ ನೀನು, ಬರಲ್ಲ. ಎಷ್ಟು ಕೇಳಿದ್ರು ಗೊತ್ತಾ ಇಲ್ವಲ್ಲ ಮಂತಕ್ಕೆ ನೀನು. ಎಷ್ಟು ಕೇಳ್ತಾ ಇದ್ದೀನಿ. ಸರಿ ಬರ್ತೀನಿ ಹೋಗಿ, ಈಗೆಲ್ಲ ಅರ್ಜೆಂಟ್ ಹೋಗೋದೈತೆ. ಬರ್ತೀನಿ ಹೇಳು. ಬಾರ್ ಪಾಪ ಮಂತಾಕ್ ಬರ್ತಾನಂತೆ. ಬಾ ದಾರಿ ಬಟ್ಟೆಗೆಲ್ಲ ಮಾತಾಡೋದು. ಬಾ ಇಲ್ಲಿ ನೀನು, ಬಾ ಇಲ್ಲಿ ಪಾಪ ಮಂತಾಕ್ ಬಾ ಇಲ್ಲಿ. ನಮ್ಮ ಅಮ್ಮ ಅಂತೂ ಬಿಡಲ್ಲ ಕಣ. ಸುಮ್ಮನೆ ಹೋಗ ನಂಬಲ್ಲ. ಅವನು ಜೋರಾಗಿ ಕೇಳಲಿಲ್ಲ ಅಂದ್ರೆ ಅವನೇನು ದುಡ್ಡು ಕೊಡಲ್ಲ. ಅವ್ನು ಕೃಷ್ಣಪ್ಪ ಅವನೇನೇನು ಮೆತ್ತನಲ್ಲ. ಹೆಂಗೆ ಸತಾಯಿಸ್ತಾ ಇದ್ದಾನೆ. ಯಾರು ಪಾಪ ಇಲ್ಲಿ ಸುಮ್ಮನೆ. ಯಾತ್ಕ ಓದೈತಿ ಹೇಳು ಕೃಷ್ಣಪ್ಪ, ಇದಕ್ಕೆ ಗೊತ್ತಾಗಲಿ ಹುಡುಗಿಗೆ. ಅದಕ್ಕೆ ಮತ್ತೆ ಆ ಪಾರ್ಟಿ ಅಲ್ಲಿ ದೊಡ್ಡ ಬೆಂಗಳೂರ ಕೆಲಸ ಇಲ್ಲ ಅಂತ ಬಂದಿರೋದು ಹೇಳತ್ತೆ. ನಮ್ಮ ಹುಡುಗರು ನೋಡಪ್ಪ ಓದಿಲ್ಲ ಅಂದ್ರೆ ಎಷ್ಟು ನಾಜುಕಾಗೈದ ನಮ್ಮ ಹುಡುಗರು. ಹಿಂಗೆ ಇದಾವೆ ಎಲ್ಲ ಗೊತ್ತಾಗುತ್ತೆ. ನಮ್ಮ ಹುಡುಗರು ಓದಿಲ್ಲ ಅಂದ್ರೆ ಎಷ್ಟು ಬುದ್ಧಿವಂತರು. ಏನು ಮಾಡೋಕ್ಕಾಗುತ್ತೆ ಕೃಷ್ಣಪ್ಪ, ಬೋರಲ್ಲ ಆಫೀಸಿಗೆ ಕಟ್ರವ ಎಲ್ಲಿ ಗೊತ್ತಾವಿ. ಬರಲ್ಲ ಕಣ, ನಾನೇನು ಅವ್ರದ್ದೇನು ತಿಂದಿಲ್ಲ. ನಾನೆಲ್ಲ ಅರ್ಜೆಂಟ್ ಹೋಗ್ತಾ ಇದ್ದೀನಿ, ಮೀಟಿಂಗ್ ಐತೆ, ಬರ್ತೀನಿ. ಇನ್ನು ಆಮೇಲೆ ಬರ್ತೀನಿ. ಏನಂದ್ಲು ಲೋಸ್ಮಕ್ಕ? ಏನು ಕೊಡ್ತೀನಿ ಅಂದ್ಲಿ ಕೀಟಣಯ್ಯ? ಇನ್ನು ಇಲ್ಲಿ ಕಂಡೆಯ ಓಡಾಡ್ತಾ ಇದ್ದೀನಿ. ಅದೇ ಯಾವ್ದಾಗ ಬೈನಾಗ ಶ್ರೀಕಂಠನ್ ಕಳಿಸಿದ್ದೆ, ಓಡಲ್ಲ ಅಂತ ಹೇಳ್ತಾ ಇದ್ದಿ. ಅದು ಹೆಂಗೆ ಮದುವೆ ಮಾಡೋದು ನಾನು ನೋಡ್ತೀನಿ ಬಿಡ್ದೆಯ. ನೋಡೋಣ ಅದೇಲಿ ಹೆಂಗೆ ಮದುವೆ ಮಾಡ್ತಾಳೆ ಅಂತ ಹೇಳಿ. ನಿನ್ನೆದ್ರು ಹಾಕ್ಯಂಡ್ರಲ್ಲ ನಾಗುತ್ತೇನು ಕಿಟ್ಟಣಯ್ಯ. ನಿನ್ನೆದ್ರು ಹಾಕ್ಯಂಡ್ರೆ ಯಾವುದೇ ಕಾರಣಕ್ಕಲ್ಲ ಲೋಸ್ಮಕ್ಕನ ಮಕ್ಕಳು ಮದುವೆ ಆಗಲ್ಲ. ಮಣ್ಕಾಯಿ ಸಾಸಿವೆ ಕಂಡಿಲ್ಲರು ಅಂತ ಹೇಳಿ ಹಂಗೆ ಇರ್ತಾರಷ್ಟೇ ಅವರು. ಹಂಗೆ ಕಣಮ್ಮ, ಮಕ್ಕ ಆಗೋದು. ಕೊಡ್ಲಿಲ್ಲ ಅಂದ್ರೆ ಅವ್ರು ಹಂಗೆ ಇರ್ತಾರೆ. ಯಾವ ಬಂದ್ರು ನಾನು ಸೆಟ್ ಆಗಕ್ಕೆ ನಾನು ಬಿಡಲ್ಲ ಬಿಡು. ಇನ್ನು ಯಾರು ಅವ್ರು ಒಳಂದೊಳಗೆ ಮಾಡ್ತೀವಿ ಅಂದ್ರೆ ನನಗೆ ಗೊತ್ತಾಗುತ್ತೆ ವಿಷಯ. ನಾನು ಹೆಂಗೆ ಹೇಳ್ಬೇಕು, ಹೆಂಗೆ ಮಾಡ್ಬೇಕು ಹಂಗೆ ಮಾಡ್ತೀನಿ. ಸುಮ್ಮನೆ ನನ್ನ ಮಗನ ಮದುವೆ ಮಾಡ್ಕೊಡ್ಬೇಕು ಅಷ್ಟೇ ಲಸ್ಮಕ್ಕ. ಏನು ನನ್ನ ಮಕ್ಳಿಗೆ ಕೊಡ್ದಲ್ಲ ಏನಾಯ್ತಮ್ಮ? ಮಸ್ತ ದುಡ್ಡು ಕಾಸು ಐತಿ ಅಂದ್ರು ಕೇಳಲ್ಲ. ಕೊಡ್ಬೋದು ಹೇಳು, ಏನು ಮಸ್ತಾಗೈತೆ. ಏನು ಅಡ್ವಾನ್ಸ್ತಿ, ಏನು ವಾರಕ್ಕೆ ಹೋಗಿ ದುಡಿಬೇಕು ಅನ್ನಂಗಿಲ್ಲ, ಏನಿಲ್ಲ ಹೇಳತ್ತ. ನಮಗೂ ನಿಮಗೂ ಆಗಿ ಬರಂಗಿದ್ರೆ ಕೊಡ್ತಿದ್ದಪ್ಪ. ನಮಗೂ ನಿಮಗೂ ಆಗಿ ಬರಲ್ಲ ನೆಂಟಸ್ಥಾನ. ಆಗ್ಬರಲ್ಲ, ಬೇಡ ಬಿಡು. ನಾನು ಅವಾಗಲೇ ಮಾಡ್ಕೊಂಬಿದ್ದೆ, ಸುಮ್ಮನೆ ಮಾಡ್ಕೊಬಿಡ್ತಿದ್ದೆ. ಹುಡುಗ ಬೆಂಗಳೂರಿಂದ ಅದೇ ಬಂದೈತಂತಲ್ಲಿ. ಬಂದೈತೆ ಕಿಟ್ಟಣಯ್ಯ. ಕೆಲಸ ಇಲ್ಲ ಎಲ್ಲೂ. ಅಕ್ಕೆ ಇಲ್ಲೇ ಓಡಾಡುತ್ತಿ, ಕೆಲ್ಸಕ್ಕೆ ಹೋಗಲ್ಲ. ಇವತ್ತೆಲ್ಲ ನೆನ್ನೆ ಸಾತ್ಕೊ ಹೋಗಿತ್ತು, ಎಲ್ಲೂ ಕೆಲಸ ಸಿಕ್ತಿಲ್ಲ. ದಿನ ಓಡಾಡ್ತೈತಿ. ಸಿಗಲ್ಲ, ಎಲ್ಲೂ ಸಿಗಲ್ಲ. ಪ್ಲಸ್ ಮಕ್ಕಳದು ಯಾವುದೇ ಕಾರಣಕ್ಕೂ ಮದುವೆ ಆಗೋದಕ್ಕೆ ನಾನು ಬಿಡೋದಲ್ಲ. ಹೆಂಗೆ ಮಾಡುತ್ತೆ ನೋಡ್ತೀನಿ. ನನ್ನ ಮಕ್ಕಳಿಗೆ ಕೊಡ್ಬೇಕು ಲಸ್ ಮಕ್ಕ ಹೆಣ್ಣ. ಅವ್ನು 7 ಹುಡುಗರು ನಾನೇ ಮಾಡ್ಕೋಬೇಕು ಅಂತ ಕಣ್ಣು ಹಾಕಿದ್ನಿ. ಅವ್ನು ಬೇರೆ ಕಡೆಗೆ ಕೊಟ್ರು ನಾನು ಬಿಡೋದಿಲ್ಲ ನೋಡ್ರಿ. ಅವೇನಿದ್ರು ನಮ್ಮ ಕಡೆಗೆ ಎಳ್ಕೊಂತೀನಿ ನಾನು. ನೋಡ್ತಾ ಇರ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.